ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶುವಲ್ ದಿಸ್ ಇಸ್ ಕಾರ್ತಿಕ್. ಸ್ನೇಹಿತರೆ, ನನಗಂತೂ ತುಂಬಾ ಖುಷಿ ಆಯಿತು. ಮಾನ್ಯ ರಮೇಶ್ ಕುಮಾರ್ ಅವ್ರದ್ದು ಸರ್ವೆ ಆಗಿದೆ. ಸರ್ವೆ ಆದಂಥ ಸಂದರ್ಭದಲ್ಲಿ ಡಾಕ್ಟರ್ ಸಬಿತಾ ಅಂದ್ಬಿಟ್ಟು ಅವರು DF ಸೊ ಪತ್ರಿಕಾಗೋಷ್ಠಿ ಮಾಡಿ ಅವ್ರು ಹೇಳಿದ್ದಾರೆ, ರಮೇಶ್ ಕುಮಾರ್ ಅವರು ಎನ್ಕ್ರೋಚ್ಮೆಂಟ್ ಮಾಡಿದ್ದಾರೆ, ಆಗಿರೋದು ನಿಜ. ನಮ್ಮ ಅರಣ್ಯ ಲ್ಯಾಂಡ್ನ ಅವರು ಏನಂತಾರೆ ಒತ್ತುವರಿ ಮಾಡಿದ್ದಾರೆ ಅಂತ ಅವರು ಪತ್ರಿಕಾಗೋಷ್ಠಿಲೇ ಹೇಳಿದ್ದಾರೆ. ಸೊ ಇನ್ನಾದರೂ ರಮೇಶ್ ಕುಮಾರ್ ಅವರೇ, ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು? 61 ಎಕರೆನ ಒತ್ತುವರಿ ಮಾಡಿದಿರಲ್ಲ, ದಯವಿಟ್ಟು ಬಿಟ್ಕೊಡಿ. ಒಂದು ಆಮೇಲೆ ಆ ಮೇಡಮ್ ಅವರು ತುಂಬ ಖಡಕ್ ಅನಿಸುತ್ತೆ. ಸೊ ಅವ್ರು ಏನು ಹೇಳಿದ್ರಂದರೆ, DDLR ಅವರು ಅವ್ರಿಗೆ ಬೇಕಾದಂಗೆ ರಿಪೋರ್ಟ್ ಬರೆದ್ರೆ ನಾನು ಯಾವುದೇ ಕಾರಣಕ್ಕೂ ಸೈನ್ ಹಾಕಲ್ಲ. ಸೊ ನಮ್ಮದೇನಿದೆ ಅದೇ ರಿಪೋರ್ಟು ಕೊಟ್ಟರೆ ಮಾತ್ರ ನಾನು ಹಾಕೋದು. ಸೊ ಅದನ್ನು ವೆಕೆಟ್ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ನಾನು ಕೋರ್ಟ್ಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಬಟ್ ನಮ್ಮ ಸಂವಿಧಾನದಲ್ಲಿ ಇದು 13 ವರ್ಷ ತಗೊಂತಲ್ಲ, ಅದಕ್ಕೆ ನಮಗೆ ದುಃಖ ಇದೆ. ಸೊ ಇಂಥ ರಮೇಶ್ ಕುಮಾರ್ ಅವರು ಇನ್ನೂ ಎಷ್ಟು ಜನ ಇದ್ದಾರೋ ಏನೋ ಅದನ್ನೇ ನಾವು ಹೇಳ್ತಾ ಇರೋದು. ದಯಮಾಡಿ ನೀವು ನಮ್ಮ ಸಂವಿಧಾನನ ಬಲಿಷ್ಠ ಮಾಡಬೇಕು. ಈಗ ಅಲ್ಲ ರೀ, ಒಂದು ಸರ್ವೆ ಮಾಡಿಸೋದು ಸ್ಯಾಟಲೈಟ್ ಇಮೇಜು 10,000 ರೂಪಾಯಿ ಕಟ್ಟಿದ್ರೆ ನಮಗೆ ಎಷ್ಟು ವರ್ಷದ ಹಿಂದೆ ಬೇಕಾದ್ರೂ ಕೊಡ್ತಾರೆ. ನೀವು ಅಂಥದ್ರಲ್ಲಿ ಇದನ್ನು ಮುಂದೆ ಅದನ್ನೇ ಹೇಳ್ತಾ ಇರೋದು. ಸಂವಿಧಾನ ಲೂಪ್ ಹೋಲ್ಸ್ಗಳು, ಸಂವಿಧಾನ ಒಂದು ಏನಂತಾರೆ ನ್ಯೂನ್ಯತೆಗಳನ್ನ ಸರಿ ಮಾಡಬೇಕು. ರಮೇಶ್ ಕುಮಾರ್ ಅವರು ಪಾಪ, ನಾನು ಯಾವಾಗಲೂ ವೈಟು, ನಾನು ಕ್ಲೀನು ಅಂತಿದ್ರಲ್ಲ ರಮೇಶ್ ಕುಮಾರ್ ಅವರೇ, ಈಗಲಾರು ನಿಮ್ಮ ಹಣೆ ಬರೋ ಗೊತ್ತಾಯ್ತಾ? ಸೊ ನಿಮ್ಮನ್ನ ಮೊದಲು ಸಿದ್ದರಾಮಯ್ಯನವರು 2013ರಲ್ಲಿ ನಿಮ್ಮನ್ನ ಏನಕ್ಕೆ ತೊಗೊಂಡಿರಲಿಲ್ಲ ಅಂದರೆ ಇದೆ ಅಲ್ಲ. ಸಿದ್ದರಾಮಯ್ಯ ಅವ್ರೇನು ಕ್ಲೀನು ಅಂತ ಹೇಳಲ್ಲ. ಈಗ ಪಾಪ 14 ಸೈಟ್ನ ಅವ್ರ ಹೆಂಡತಿ ಹೆಸರಲ್ಲಿ ED ಅವರು 300 ಕೋಟಿನ ಸೀಸ್ ಮಾಡಿದ್ದಾರೆ. ಇರಲಿ, ಅದೊಂದು ಕಡೆ ಇಟ್ಬಿಡೋಣ. ನಾನು ಹೇಳೋದು, ಸಂವಿಧಾನಕ್ಕೆ ವಿಚಾರಕ್ಕೆ ಬಂದಾಗ ಇನ್ನಷ್ಟು ಬಲಿಷ್ಠ ಆಗಬೇಕು. ಇಂಥ ರಮೇಶ್ ಕುಮಾರ್ ಅವ್ರನ್ನ ಚೀಮಾರಿ ಹಾಕಿ ಏನಂತಾರೆ ನಮ್ಮ ಕಡೆ ಅಂದರೆ ಬಲಿ ಹಾಕಬೇಕು ಅಂತ ಅಂತಾರೆ. ಸೊ ತಪ್ಪು ಮಾಡಿದವ್ರನ್ನ ಸೊ ಹಾಕೋ ರೀತಿ ಸಂವಿಧಾನ ಬಲಿಷ್ಠ ಆಗಬೇಕು. 17 ಜನ ಕಷ್ಟಪಟ್ಟು ಬರೆದಿರೋ ಅಂಥ ಸಂವಿಧಾನನ ನಾವು ಇನ್ನಷ್ಟು ಬಲಿಷ್ಠ ಮಾಡಿ ನಾವು ನಮ್ಮ ಮುಂದಿನ ಪೀಳಿಗೆಗೆ ಕೊಡಬೇಕು. ಸೊ ಆಮೇಲೆ ಇವರು DDLRಗೆ ಏನೋ ಪ್ರೆಷರೈಸ್ ಮಾಡಿ, ಇನ್ನೊಂದು ಮಾಡಿ, ಮತ್ತೊಂದು ಮಾಡಿ. ನಾನು ಹೇಳೋದು, ಒಂದು ಸರ್ವೆ ಎಷ್ಟು ಓದ್ಬೇಕು ರೀ? ಒಂದು ಸರ್ವೆ ಮಾಡೋದಕ್ಕೆ ಎಷ್ಟು ಓದಬೇಕು? ಇವಾಗ ಚೈನ್ ಹಿಡಿತಾರೋ, ಇನ್ನೊಂದು ಹಿಡಿತಾರೋ, ಅದು ಇವಾಗಂತೂ ದಿಶಾಂಕ್ ಆ್ಯಪು ನಮ್ಮ ಹಿರಿಸಾವೆ ಅಣ್ಣಯ್ಯನವರು ಕಂದಾಯ ಮಂತ್ರಿಗಳಾಗಿದ್ದಾಗ ಎಲ್ಲನೂ ಸ್ಯಾಟಲೈಟ್ ಇದಾಗಿ ನಾವು ಇಲ್ಲೇ ಕೂತ್ಕೊಂಡು ನೋಡ್ಬೋದು. ಅಂಥದ್ರಲ್ಲಿ ರಮೇಶ್ ಕುಮಾರ್ ಅವ್ರದ್ದು 11 ವರ್ಷ, ಅದೇ ಇನ್ನೊಬ್ಬ ಯಾರೋ ಸಾಮಾನ್ಯರಲ್ಲಿ ಅತಿ ಸಾಮಾನ್ಯ ಅಥವಾ ನಮ್ಮಂಥವ್ರು ಆಗಿದ್ರೆ ಬಿಡ್ತಾಯಿದ್ರಾ? ಇದನ್ನು ನಾವು ಬದಲಾವಣೆ ಮಾಡಿ ಸಂವಿಧಾನನ ಇದು ಕಾನೂನುಗಳನ್ನ ಈಗ BNS ಅಂತ ಏನು ಮಾಡಿದ್ದಾರೆ, ಭಾರತೀಯ ನೀತಿ ಸಂಹಿತೆ, ಅದು ಬದಲಾಗ್ತಾ ಹೋಗಬೇಕು. ಇಂಥ ರಮೇಶ್ ಕುಮಾರ್ ಅವ್ರದ್ದು ಅನಾವರಣಗಳಾಗಬೇಕು. ಸಿದ್ದರಾಮಯ್ಯನವ್ರದ್ದು 14 ಸೈಟ್ಗಳು ಬರಬೇಕು. ನಮ್ಮ ಸಂವಿಧಾನ ಎಲ್ಲರಿಗೂ ಸಿಗಬೇಕು, ಸಶಕ್ತ ಆಗಬೇಕು, ಎಲ್ಲರ ಧ್ವನಿ ಆಗಬೇಕು, ಶಕ್ತಿಯುತವಾಗಬೇಕು. ಮತ್ತು ನಮ್ಮ ಸಂವಿಧಾನ ಇನ್ನೂ ಬಲಿಷ್ಠ ಆಗಬೇಕು. ಸೊ ಸಂವಿಧಾನಕ್ಕೆ ಒಂದು ಹ್ಯಾಟ್ಸ್ ಆಫು. ಸೊ ರಮೇಶ್ ಕುಮಾರ್ ಅವ್ರಿಗೆ ದಯವಿಟ್ಟು, ರಮೇಶ್ ಕುಮಾರ್ ಅವರೇ, ಸಂವಿಧಾನಕ್ಕೆ ನಾನು ಜೈ ಭೀಮ ಏನೇನೋ ಹೇಳ್ತಿರಲ್ಲಪ್ಪ ನೀವು ಅಸೆಂಬ್ಲಿಲಿ, ಅವ್ರಿಗೇನಾದ್ರು ಗೌರವ ಕೊಡಂಗಿದ್ದಿದ್ರೆ ನೀವು ನಿಮ್ಮ ಜಾಗನ ಇಷ್ಟೊತ್ತಿಗೆ ಬಿಟ್ಕೊಡ್ತಿದ್ರಿ. ಬಟ್ ಏನೋ ಗೊತ್ತಿಲ್ಲ ನಿಮ್ಮದು ಹೆಂಗೆ ಏನು ಎತ್ತ ಅಂತ. ಸೊ ನಿಮ್ಮನ್ನ ಕಾನೂನು ಮೂಲಕನೇ ಬಲಿ ಹಾಕುತ್ತೆ ನಮ್ಮ ಸಂವಿಧಾನ. ಲೆಟ್ ಅಸ್ ವೇಟ್ ಆ್ಯಂಡ್ ವಾಚ್. ಇದು ಅಪ್ಡೇಟ್ ಕೊಡ್ತೀನಿ ಅಂದಿದೆ ಸ್ನೇಹಿತರೆ. ಸೊ ಈಗ ಅದು ಈ ಥರ ಎಲ್ಲ ಅಪ್ಡೇಟ್ ಸಿಕ್ಕಿದೆ, ಹಂಗಾಗಿ ಹೇಳ್ತಾಯಿದ್ದೀನಿ.